80,000 ಫುಲ್ ಟಿವಿ. ಬರೀ 2 ಅವರಲ್ಲಿ ಇಷ್ಟು ಇನ್ಸ್ಟಾಲೇಷನ್ ಮಾಡಿ 2 ಅವರ್ ಸರ್ ಅಷ್ಟೇ ಸಾಕು. ಇಡೀ ಕಿಚನ್ ಎಲ್ಲ ನಾವು 1 ಡೇನಲ್ಲಿ ಮಾಡ್ಬಿಡ್ತೀವಿ ಸರ್. ಇಷ್ಟು ವಾರ್ಡ್ರೋಬ್ನ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಒಂದು 2.5 ಲಕ್ಷ ಆಗ್ಬೋದಾ? ಇಲ್ಲ ಸರ್, ಬರೀ 1 ಲಕ್ಷನಲ್ಲಿ ಇಷ್ಟೆಲ್ಲ ಬರೀ 4 ಅವರ್ಸ್ ನಲ್ಲಿ ಮುಗಿಸ್ಕೊಡ್ತೀವಿ. ಅದನ್ನ ನೋಡಿ, ಕಿಚನ್ ಆದ್ರೂ ತಗೊಳ್ಳಿ, ಟಿವಿ ಯೂನಿಟ್ ಆದ್ರೂ ತಗೊಳ್ಳಿ, ವಾರ್ಡ್ರೋಬ್ ತಗೊಳ್ಳಿ, ಪೂಜಾ ರೂಮ್ ಆದ್ರೂ ತಗೊಳ್ಳಿ, ಯಾವುದಕ್ಕಾದ್ರೂ ಅಷ್ಟೇ ಇವ್ರು ಇನ್ಸ್ಟಾಲೇಷನ್ ಮಾಡೋದು ವಾಟರ್ ಪ್ರೂಫ್. ಸೊ ಏನೇ ಆದ್ರೂ ಎಷ್ಟೇ ವರ್ಷ ಅದೇನು ಆಗಲ್ಲ. ನೋಡಿ, ಎಲ್ಲ ಕಡೆ ನೀರು ಬಿಡ್ತಾ ಇದ್ದೀನಿ. ಸೊ ನೋಡಿ, ಇದೊಂದಕ್ಕೆ ಅಂತಲ್ಲ, ನೀವು ಎಲ್ಲಿಗಾದ್ರೂ ತಗೊಳ್ಳಿ ವಾಟರ್, ಇದು ಕೂಡ ವಾಟರ್ ಪ್ರೂಫ್, ಕಿಚನ್ ಕೂಡ ವಾಟರ್ ಪ್ರೂಫ್, ಟಿವಿ ಯೂನಿಟ್ ಕೂಡ ವಾಟರ್ ಪ್ರೂಫ್. ಕ್ಲೋಸ್ ಆಗ್ಬೇಕಾದ್ರೆ ಕೀಚ್ ಅನ್ಬೇಕು ತಾನೆ, ಮೆಟಲ್ ಅನ್ನಲ್ಲ. ಸೊ ಇದನ್ನೇ ಕ್ವಾಲಿಟಿ ಅಂತಕ್ಕಂಥದ್ದು. ಇಲ್ಲಿ ಹ್ಯಾಂಗರ್ಸ್ ಕೊಟ್ಟು ಈಗ ನಮ್ಮ ಮನೆಗೆ ಬಂದಾದ್ಮೇಲೆ ನಿಮ್ಮ ಬಟ್ಟೆ ಎಲ್ಲರೂ ಅದು ಪ್ಲಾನ್ ಮಾಡಲ್ಲ, ನಾವು ಅದನ್ನು ಪ್ಲಾನ್ ಮಾಡಿದ್ದೆ. ಇಲ್ಲಿ ಹ್ಯಾಂಗರ್ ಕೊಟ್ಟು ಈ ಗೋಲ್ಡ್ ಕಾಂಬಿನೇಷನ್, ಒಂದೇ ಕಲರು, ವಾಲ್ ಟು ವಾಲ್ ವಾರ್ಡ್ರೋಬ್. ಮತ್ತು ಫ್ಲೆಕ್ಸಿಬಿಲಿಟಿ 2 ಥರ ಇದೆ. ನಿಮ್ಮ ಸೈಟ್ನಲ್ಲಿ ಕೆಲಸ ಮಾಡಬೇಕು, ಅದನ್ನು ಮಾಡ್ಬಿಟ್ಟು ಕೊಡ್ತೀವಿ. ಇಲ್ಲ ಫ್ಯಾಕ್ಟ್ರಿಯಿಂದ ಕೆಲಸ ಮಾಡ್ಬಿಟ್ಟು ಕೊಡೋದು ಹೇಳಿದ್ರೆ ಅದನ್ನು ಮಾಡ್ಬಿಟ್ಟು ಕೊಡ್ತೀವಿ. ಸ್ವರಾಜ್ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆಯವರೇ ಮಾಡಿಕೊಟ್ಟಿರ್ತಕ್ಕಂಥದ್ದು. ನೋಡಿ, ಇಲ್ಲೇನ್ ನೋಡ್ತಾ ಇದೀರೋ ಈ ಅಪಾರ್ಟ್ಮೆಂಟ್ಗೆ ಕಂಪ್ಲೀಟ್ ಇಂಟೀರಿಯರ್ ಸ್ವರಾಜ್ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆಯವರೇ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಮ್ ಜೊತೆ ಧರ್ಮರಾಜ್ ಅವರು ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಮ್ಮ ಚಾನಲ್ ಮುಖಾಂತರ ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇದೀವಿ. ಸೊ ಹೇಗಿತ್ತು, ಏನೆಲ್ಲ ಮಾಡಿದೀರಾ ಈ ಬಿಲ್ಡಿಂಗ್ ಅಲ್ಲಿ ಇಂಟೀರಿಯರ್? ಸರ್, ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬರೀ 4 ಮನೆ ಮುಂದ್ಗಡೆಯಿಂದ ಕಾಣಿಸ್ತಾ ಇದೆ, ಹಿಂದ್ಗಡೆನೂ 4 ಮನೆ ಇದೆ, ಮೇಲ್ಗಡೆ ಟೋಟಲ್ 9 ಮನೆ ಇದೆ. 9 ಮನೆನೂ ನಾವೇ ಇಂಟೀರಿಯರ್ಸ್ ಮಾಡಿದ್ವಿ. ಬನ್ನಿ ನಿಮ್ಗೆ ಯಾವ ತರ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಓಕೆ, ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ತಕ್ಷಣ ಯೋಚನೆ ಮಾಡ್ತಾರೆ, ಸೊ ಸೌಂಡ್ ಆಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಏನು ಸೌಂಡ್ ಆಗಲ್ವಾ? ಸೌಂಡ್ ಆಗಲ್ಲ ಸರ್. ಈಗ ನೋಡಿ, ಎಲ್ಲಾದ್ನಲ್ಲಿ ಹೇಗೆ ಕ್ವಾಲಿಟಿ ಅಂತ ಹೇಳಿರ್ತಲ್ಲ, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲೂ ಕ್ವಾಲಿಟಿ ಅಂತ ಹೇಳಿ ಬರುತ್ತೆ. ಸೊ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಬಾಳ್ಕೆನೂ ಬರುತ್ತೆ, ಸೌಂಡು ಬರಲ್ಲ. ಈಗ ಇಂಟೀರಿಯರ್ ಅಂದ ತಕ್ಷಣ ಕಿಚನ್ ಮಾಡಿಸ್ತೀವಿ, ಕಿಚನ್ ಅಲ್ಯೂಮಿನಿಯಂ. ಹೌದು ಸರ್. ಟಿವಿ ಯೂನಿಟ್ ಅಲ್ಯೂಮಿನಿಯಂ, ವಾರ್ಡ್ರೋಬ್ ಅಲ್ಯೂಮಿನಿಯಂ, ಡ್ರೆಸ್ಸಿಂಗ್ ಟೇಬಲ್ ಅಲ್ಯೂಮಿನಿಯಂ. ಮತ್ತೆ ಈಗ ಶಿಂಕ್ ಹತ್ರ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದೆಲ್ಲ ಇಂಟೀರಿಯರ್ ಬೇಕೇ ಬೇಕು, ಮನೆ ಚೆನ್ನಾಗಿ ಕಾಣ್ಬೇಕಂದ್ರೆ ಅದು ಕೂಡ ಅಲ್ಯೂಮಿನಿಯಂ. A to Z ಸರ್. ಅದು ಬಿಡಿ, ಪಾರ್ಟಿಷನ್ ನಿಮ್ಗೆ, ಅದು ಬಿಟ್ರೆ ಪ್ಯಾನ್ಲಿಂಗ್ ಆಯ್ತು, ಸ್ಟಡಿ ಟೇಬಲ್ಸ್ ಆಯ್ತು, ಶೋಕೇಸ್ ಯೂನಿಟ್ ಆಯ್ತು, ನಿಮ್ಗೆ ಏನ್ ಬೇಕು ಮಂಚ ಒಂದ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಕೊಡ್ತೀವಿ. ಸೊ ಬಾತ್ರೂಮ್ ಅಲ್ಲೂ ಮಾಡ್ಕೊಡ್ತೀರಾ ಎಲ್ಲಾ ಕಡೆ? ಸೊ ನೀರ್ ಹಿಡಿದ ಟುಕ್ ಹಿಡಿದ್ರೆ ಅದು ಆಗಂಗಿಲ್ಲ ಸರ್, ನಮ್ ಕಡೆಯಿಂದ ಗ್ಯಾರಂಟಿ ಇರುತ್ತೆ. ವಾಟರ್ ಪ್ರೂಫ್ ಎಲ್ಲ ನೀವು 100%. ಸೊ ಅಲ್ಯೂಮಿನಿಯಂ ಬೆಟರ್ ಅಂತೀರಾ? ಮಚ್ ಬೆಟರ್ ಸರ್. ಲೈಫ್ ಎಷ್ಟು ಬರ್ಬೋದು ಸರ್ ಅವೆಲ್ಲ? ಸರ್, ಸ್ಟ್ರಕ್ಚರ್ ಏನಿದೆಲ್ಲ ಲೈಫ್ ಟೈಮ್ ಬರುತ್ತೆ ನಿಮ್ಗೆ. ನಮ್ ಕಡೆಯಿಂದ ಸರ್ವಿಸ್ ಬೇರೆ ಅಂತ ಹೇಳಿ ಕೊಡ್ತೀವಿ, ಕಲರ್ ವಾರಂಟಿನೂ ಬೇರೆ ಕೊಡ್ತೀವಿ. ಮತ್ತೆ ಸ್ಟ್ರಕ್ಚರ್ ಏನ್ ಬರುತ್ತಲ್ಲ, ಅದು ಪ್ಯೂರ್ ಅಲ್ಯೂಮಿನಿಯಂ ಇರುತ್ತೆ ಅಂತ ಹೇಳಿ ಲೈಫ್ ಟೈಮ್ ಬರುತ್ತೆ ನಿಮ್ಗೆ. ಅದನ್ನಲ್ಲಿ ಏನ್ ಡೌಟೇ ಇಲ್ಲ. ಓಕೆ, ಈಗ ನಮ್ಮ ಚಾನಲ್ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಏನ್ ಬೆನಿಫಿಟ್ಸ್, ಏನ್ ಆಫರ್ ಕೊಡ್ತೀರಾ ನಿಮ್ ಬೆಂಗಳೂರಿನಲ್ಲಿ ಅವ್ರದ್ದು ಎಲ್ಲೇ ಮನೆಯಲ್ಲಿ ಫ್ರೀ ಆಗಿ ನಾವು ವಿಸಿಟ್ ಮಾಡಿ ಅವರಿಗೆ ಫ್ರೀ ಕೊಟೇಶನ್ ಕೊಡ್ತೀವಿ. ಒಮ್ಮೆ ಆನ್ ಬೋರ್ಡ್ ಆದ್ಮೇಲೆ ಫ್ರೀ ಡಿಸೈನಿಂಗ್ ಕನ್ಸಲ್ಟೇಷನ್ಸ್ ಬಂದ್ಬಿಟ್ಟು ನಮ್ಮ ಆಫೀಸ್ ವಿಸಿಟ್ ಮಾಡಬಹುದು. ಅವ್ರಿಗೆ ಏನ್ ಬೇಕು A to Z, ಅವ್ರ ಮನೆ ಮಾಡಕ್ಕೆ, ಇಂಟೀರಿಯರ್ಸ್ ಮಾಡಕ್ಕೆ ಏನೇ ಡೌಟ್ ಇದೆ ಎಲ್ಲ ನಾವು ಡೌಟ್ಸ್ ಕ್ಲಿಯರ್ ಮಾಡ್ತೀವಿ. ಸೊ ಯೂಶಲಿ ಇಂಟೀರಿಯರ್ ಅಂದ ತಕ್ಷಣ ಹೆಂಗಾಗಿದೆ ಕಾಂಪಿಟೇಷನ್ಸ್ ಅಂದ್ರೆ ಪ್ರೈಸ್ ವೈಸ್ ಕಮ್ಮಿ ಮಾಡೋದ್ರ ಜೊತೆಗೆ ಇಷ್ಟಿಷ್ಟು ಅವರ್ಸ್ ಅಲ್ಲೇ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ. ನೀವು ಮಾಡ್ಕೊಡ್ತೀರಾ ಅದೇ ತರ? ಅಸಿಸ್ಟ್ ಅವರ್ನಲ್ಲೂ ಮಾಡ್ತೀವಿ, ಅದೇ ತರಹ ನಾವು ಕ್ವಾಲಿಟಿನೂ ಮೇಂಟೈನ್ ಮಾಡ್ತೀವಿ. ನಿಮ್ಗೆ ಪ್ರೈಸ್ ಎಲ್ಲ ಲೋ ಇರುತ್ತಾ? ಪ್ರೈಸ್ ನೋಡಿ ಸರ್, ಆ ಪ್ರೈಸು ಲೋ ಅಂತ ಹೇಳಿದ್ರೆ ಅದಕ್ಕೆ ಯಾವ ಪ್ರೈಸ್ ಇದೆಲ್ಲ ಅದೇ ತರ ಮಾಡ್ಬಿಟ್ಟು. ಸೊ 2.5 ಲಕ್ಷ ಕೋಟಿಂಗ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಕೆಲವೊಂದು ಇಂಟೀರಿಯರ್ ಮಾಡೋಕೆ. 2.5 ಲಕ್ಷ 2 ಲಕ್ಷ ಇರೋದು ನೀವ್ ಎಷ್ಟು ಕೊಟ್ಟು ಮಾಡ್ತೀರಾ? ನಮ್ದು ಅಂತ ಹೇಳಿಲ್ಲ ಸರ್, ನಮ್ದು ಆಲ್ಮೋಸ್ಟ್ ಅದೇ ಪ್ರೈಸ್ಗೆ ಬರುತ್ತೆ, ಅದಕ್ಕಿಂತ ಕಮ್ಮಿ ಬರುತ್ತೆ. ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರರ್, ಅದಕ್ಕೋಸ್ಕರ ನಿಮ್ಗೆ ಬೆಸ್ಟ್ ಪ್ರೈಸಸ್ ಸಿಗತ್ತೆ. ಹೌದಾ? ಹಾಗಾದ್ರೆ ತಡ ಮಾಡೋದು ಬೇಡ, ಮೇಲ್ಗಡೆ ಹೋಗೋಣ ಬನ್ನಿ ಸರ್. ಫಸ್ಟ್ ಫ್ಲೋರ್ ಇದು ನೋಡಿ, ಫಸ್ಟ್ ಫ್ಲೋರಿನ ಫಸ್ಟ್ ಮನೆ. ಸೊ ಇಲ್ಲಿ ಬಂದಾದ್ಮೇಲೆ ನೋಡ್ತಾ ಇದ್ದಾರೆ ಟಿವಿ ಯೂನಿಟ್. ಇದು ಓಪನ್ ಕಿಚನ್ ಕಾನ್ಸೆಪ್ಟ್. ಎಲ್ಲದು ಅಲ್ಯೂಮಿನಿಯಂ ಅಲ್ಲೇ ಮಾಡಿರೋದು. ಇದು ಎಲ್ಲ ಅಲ್ಯೂಮಿನಿಯಂ ಸರ್, ನೋಡ್ತಾ ಎಲ್ಲ ಅಲ್ಯೂಮಿನಿಯಂ. ಓಕೆ, ವಿತ್ ಕಲರ್ಸ್ ಆಪ್ಷನ್ ನಿಮ್ಗೆ ತುಂಬಾ ಸಿಗ್ಬಿಡತ್ತೆ. ಸೊ ಇದು ಆಯ್ತು ನಿಮ್ಗೆ ಟಿವಿ ಯೂನಿಟ್ ಆದ್ಮೇಲೆ ಟಿವಿ ಯೂನಿಟ್ ಇದನ್ನ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಸೊ ಎಷ್ಟು ತಗೊಂತೀರಾ, ಎಷ್ಟು ಟೈಮ್ ತಗೊಂತೀರಾ? ಇದು ಫುಲ್ ಇದು ಅಷ್ಟೇ ಟಿವಿ ಯೂನಿಟ್ ನೋಡ್ತಾ ಇದ್ರಲ್ಲ, ಇದು ಇನ್ಸ್ಟಾಲೇಷನ್ ಬರೀ 2 ಅವರ್ಸ್ ಅಷ್ಟೇ. ಬರೀ 2 ಅವರಲ್ಲಿ ಇಷ್ಟು ಇನ್ಸ್ಟಾಲೇಷನ್ ಮಾಡಿ 2 ಅವರ್ಸ್ ಸರ್ ಅಷ್ಟೇ ಸಾಕು. ಸೂಪರ್. ನೋಡಿ, ನೋಡ್ತಾ ಇದ್ದೀವಿ ವಿತ್ ಗ್ಲಾಸ್, ನಿಮ್ಗೆ ಪ್ರೊವಿಷನ್, ನಿಮ್ದು ಸೆಟ್ ಆಫ್ ಬಾಕ್ಸ್ ಇಲ್ಲಿ ಇಡಕ್ಕೆ, ಟಿವಿ ಮೌಂಟ್ ಮಾಡಕ್ಕೆ, ರಿಮೋಟ್ ವರ್ಕ್ ಆಗ್ಬೇಕಂದ್ರೆ ಲೈಕ್ ಸೆನ್ಸರ್ ವರ್ಕ್ ಆಗ್ಬೇಕಂದ್ರೆ ಈ ತರ ಗ್ಲಾಸ್ ಫಿಟ್ ಮಾಡ್ಕೊಟ್ಟಿದ್ದಾರೆ. ಹೌದು, ಮತ್ತೆ ಇದೆಲ್ಲ ಅಲ್ಯೂಮಿನಿಯಂ ಅಲ್ಲೇ ಮಾಡ್ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ವುಡ್ ಅನ್ಸ್ಲೇಬೇಕು, ಅದೇ ತರನೇ ಫಿನಿಶಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಬಿಡಿಂಗ್ ನೋಡಿ, ಇವೆಲ್ಲ ಎಲ್ಲದು ಅಲ್ಯೂಮಿನಿಯಂ ಅಲ್ಲ ಸರ್? ಹೌದು ಸರ್, ಎಲ್ಲ ವುಡ್ 1% ಯೂಸ್ ಮಾಡಿಲ್ಲ ನೀವು. ವುಡ್ ನಾವು ಮಾಡಂಗೂ ಇಲ್ಲ ಸರ್, ಹಂಗಾಗಿ ನಾವು ನಿಮ್ಗೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ಸ್ಟ್ರಕ್ಚರ್ದು. ಮತ್ತೆ ಕಿಚನ್ ನೀವು ನೋಡ್ತಾ ಇದ್ದೀರಾ, ಕ್ಲೈಂಟ್ಗೆ ಇಲ್ಲಿ ಪಾರ್ಟಿಷನ್ ಬೇಕಾಗಿತ್ತು, ನಾವು ಪಾರ್ಟಿಷನ್ ಬೇಡ ಕರೆಕ್ಟ್ ಆಗಲ್ಲ ಅಂತ ಹೇಳಿ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೊಟ್ಟಿದೀವಿ. ಸೊ ದಟ್ ಇಲ್ಲಿ ಯಾರು ಕುಕಿಂಗ್ ಮಾಡ್ತಾರಲ್ಲ ಅವ್ರಿಗೆ ಈಸಿನೂ ಆಗುತ್ತೆ. ಎಸ್, ಸೊ ಅಲ್ಲಿಂದ ಯೂಸ್ ಆಗುತ್ತೆ, ಸರ್ವ್ ಮಾಡಕ್ ಈಸಿ ಆಗುತ್ತೆ, ಸರ್ವ್ ಮಾಡಕ್ ಈಸಿನೂ ಆಗುತ್ತೆ. ಮತ್ತೆ ಇಲ್ಲೇನು ನೋಡ್ತಾ ಇದಾರಲ್ಲ, ಸ್ಟೋರೇಜ್ ಸ್ಪೇಸ್ ಮಾಡ್ಕೊಟ್ಟಿದೀವಿ. ಓಕೆ ಓಕೆ. ಸೊ ಇಲ್ಲಿ ಕಿಚನ್ ನಲ್ಲಿ ಬಂದ್ಬಿಟ್ಟು ನೋಡ್ಬೋದು, ಸ್ಟೋರೇಜ್ ಸ್ಪೇಸು ಇದೆ ಇಲ್ಲಿ.
ವಿತ್ ಬ್ರೇಕ್ಫಾಸ್ಟ್ ಕೌಂಟರು. ಆ ಸೈಡ್ ಆಡ್ ಅನ್ನಿಸ್ಬಾರ್ದು ಅಂತ ಹೇಳಿ ರಾಫ್ಟರ್ಸ್ ಹಾಕಿದೀವಿ, ಸೇಮ್ ಕಲರ್ ಮ್ಯಾಚ್ ಮಾಡಿ. ಸೊ ಇಲ್ಲಿ ನೀವು ಏನ್ ನೋಡ್ತಾ ಇದ್ರಲ್ಲ, ಇಲ್ಲಿ ಒಂದ್ ಸ್ವಲ್ಪ ಡಿಫ್ರೆನ್ಸ್ ನೋಡ್ಬೋದು. ನೀವೆಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನೋಡಿರ್ತೀರಾ, ಮೆಜಾರಿಟಿ ವಿತ್ ಫ್ರೇಮ್ ನೋಡಿರ್ತೀರಾ. ಶೀಟು ಮತ್ತೆ ಫ್ರೇಮು ಬೇರೆ ಬೇರೆ ಕಲರ್ ಬಂದಿರುತ್ತೆ. ನಮ್ ಕಡೆ ಅಷ್ಟೇ ಇದು ನೋಡ್ತಾ ಇದ್ದೀರಾ, 45 ಡಿಗ್ರಿ ಆಂಗಲ್ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 45 ಡಿಗ್ರಿ ಆಂಗಲ್ ಅಲ್ಲಿ ಈ ತರ ಕಟಿಂಗ್ ಬೇಕು, ಈ ತರ ಒಂದು ಬೀಡಿಂಗ್ ಬೇಕು ಅಂತ ಅಂದ್ರೆ ಹಾ ಸರ್, ಮರಾಜ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆಯಿಂದ ಮಾಡ್ಕೊಡ್ತೀರಾ? ಹಾ ಸರ್, ಮರಾಜ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್. ಇದೇನು ನೋಡ್ತಾ ಇದಾರಲ್ಲ, ನಮ್ ಫ್ಯಾಕ್ಟ್ರಿ ಇದೆ ಬೇಗೂರ್ಕೊಪ್ಪ ರೋಡ್ ಹತ್ರ. ಅಲ್ಲಿ ನೀವು ಬಂದ್ರೆ, ನೀವು ಬೇಕಾದ್ರೆ ನೀವು ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಅಲ್ಲಿ A to Z ನೀವು ಯಾವ ತರ ಪ್ರೊಸೆಸ್ ಇರುತ್ತೆ, ಯಾವ ತರ ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ. ಯಾಕಂದ್ರೆ ಮೆಜಾರಿಟಿ ಬೇರೆ ಕಡೆ ಹೇಗೆ ವೆಂಡರ್ ಬೇಸಿಸ್ ಮೇಲೆ ಇರ್ತಾರೆ, ಅವಾಗ ಕ್ವಾಲಿಟಿ ಕಂಟ್ರೋಲ್ ಆಗಲ್ಲ. ನಮ್ ಕಡೆ ಹೇಗಂತ ಹೇಳಿದ್ರೆ ನಮ್ ಇನ್ಹೌಸ್ ಟೀಮು, ಹಂಗಾಗಿ ನಮ್ಮ ಫ್ಯಾಕ್ಟ್ರಿ ಇದೆ. ಸೊ ಇದೇನು ನೀವು ಫಿನಿಶಿಂಗ್ ಏನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮ ಫ್ಯಾಕ್ಟ್ರಿನಲ್ಲಿ ಆಗುತ್ತೆ, ನಮ್ದೇ ಇನ್ಹೌಸ್ ಟೀಮು. ಹಾಗಾಗಿ ನಿಮ್ಗೆ ಫಿನಿಶಿಂಗ್ ಆಗಿರ್ಲಿ, ಕ್ವಾಲಿಟಿ ಆಗಿರ್ಲಿ, ಒಂದು ಕಲರ್ಸ್ ಆಗಿರ್ಲಿ, ನಿಮ್ಗೆ ಬೇಜಾನ್ ಸಿಗುತ್ತೆ ಕಲರ್ಸ್ ಆಪ್ಷನ್. ಫಿನಿಶಿಂಗು ಪಕ್ಕ A1 ಸಿಗುತ್ತೆ. ನಮ್ಮ ಆಫೀಸ್ ಇರೋದು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ, ಕನಕಪುರ ರೋಡ್ ಏನಿದೆಲ್ಲ, ಅಲ್ಲಿ ಒಮ್ಮೆ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನಿಮ್ಗೆ 100 ಕಲರ್ ಬೇಕು, 200 ಕಲರ್ ಬೇಕು, ಸಾಕಷ್ಟು ಕಲರ್ ಇದೆ ನನ್ನ ಕಡೆ. ಒಂದ್ಕಿಂತ ಒಂದು. ನಿಮ್ಗೆ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನಾವು ಎಲ್ಲ 3D ಡಿಸೈನ್ಸು, ಕೊಟೇಶನ್ಸ್ ಎಲ್ಲ ಮೊದಲೇ ಕೊಟ್ಬಿಟ್ಟು ನಿಮ್ಗೆ ಕ್ಲಾರಿಟಿ ಕೊಡ್ತೀವಿ. ಎಸ್. ಮತ್ತೆ ಇದೆಲ್ಲ ಟಫ್ಲನ್ ಗ್ಲಾಸ್ ಸರ್ ಇದು? ಹಾ, ಓಕೆ. ಇದೆಲ್ಲ ಅಲ್ಯೂಮಿನಿಯಂ. ಇದಕ್ಕೆ ನಾವು ಟಿಂಟೆಡ್ ಗ್ಲಾಸ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೈಟ್ ಬೇಡ, ಒಳಗಡೆ ಇಂಟರ್ನಲ್ ವೈಟ್ ಕೊಡ್ತಾರೆ. ನಾವು ಇಲ್ಲಿ ಇಂಟರ್ನಲ್ ವುಡ್ ಫಿನಿಶಿಂಗ್ ಕೊಟ್ಟಿದೀವಿ, ಒಂದು ಪ್ರೀಮಿಯಂ ಬರ್ಲಿ ಅಂತ ಹೇಳಿ. ಇದು ಆಯ್ತು. ಮತ್ತೆ ಇಲ್ಲಿ ಚಿಮ್ನಿ ಸ್ಪೇಸ್ ಬಿಟ್ಟಿದೀವಿ, ಸ್ಟ್ಯಾಂಡರ್ಡ್ ಚಿಮ್ನಿ. ಅಲ್ಯೂಮಿನಿಯಂ ಅಲ್ಲೂ ಕೂಡ ಸಾಫ್ಟ್ ಕ್ಲೋಸಿಂಗ್. ಹಾ, ಎಲ್ಲ ನಮ್ ಕಡೆ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ನೀವು ನೋಡ್ತಾ ಇದ್ರಲ್ಲ, ಯಾವುದೇ ಆಗಿರ್ಲಿ, ನಿಮ್ ಮಿಡಲ್ ಯೂನಿಟ್ ಆಗಿರ್ಲಿ, ಇಲ್ಲಿ ನಿಮ್ ಬೇಸ್ ಯೂನಿಟ್ ಆಗಿರ್ಲಿ, ಎಲ್ಲ ನಾವು ಸಾಫ್ಟ್ ಕ್ಲೋಸ್ ಕೊಡೋದು. ಅಲ್ಯೂಮಿನಿಯಂ ಅಂದ ತಕ್ಷಣ ಸೌಂಡ್ ಆಗುತ್ತೆ, ಅದು ಇದು ಅಂತ ಅನ್ಕೋತಾ ಇರ್ತೀರಾ. ನೋಡಿ ಇಲ್ಲಿ ನೋಡಿ, ತೆಗೆದ್ವಾ, ನೋಡಿ ಬಿಟ್ಟೆ. ಕ್ಲೋಸ್ ಆಗ್ಬೇಕಾದ್ರೆ ಕೀಚ್ ಕೀಚ್ ಅನ್ಬೇಕು ತಾನೆ, ಮೆಟಲ್ಲು ಅನ್ನಲ್ಲ. ಸೊ ಇದನ್ನೇ ಕ್ವಾಲಿಟಿ ಅಂತಕ್ಕಂಥದ್ದು. ಸೊ ಇದೆಲ್ಲ ನೋಡಿ, ಲಾಫ್ಟ್ ಕೂಡ ಫ್ರೇಮ್ಲೆಸ್ ಮಾಡಿದೀವಿ. ಸೊ ಇಲ್ಲಿ ಇದು ಕೂಡ ಅಷ್ಟೇ 45 ಡಿಗ್ರಿ ನೋಡಿ, ಬಿಡಿ ಕಟಿಂಗ್ ಕೊಟ್ಟಿರೋದು. ಸೂಪರ್. ಸೊ ಹೊರಗಡೆ ಯಾವ ಶೀಟ್ ಇರುತ್ತಲ್ಲ ಅದೇ ಒಳಗಡೆನೂ ಮೋಲ್ಡ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಟ್ಯಾಂಡಮ್, ಇದು ಬಂದ್ಬಿಟ್ಟು ನಿಮ್ಗೆ ಗ್ಲಾಸ್ ಸ್ಟೋರೇಜ್, ಇದು ಬಂದ್ಬಿಟ್ಟು ನಿಮ್ಗೆ ಪ್ಲೇಟ್ ಹೋಲ್ಡರ್ಸ್. ಓಕೆ, ನಿಮ್ಗೆ ಜಾರ್ ಎಲ್ಲ ಇಡಕ್ ಸ್ಪೇಸ್ ಬೇಕಾ, ಅದನ್ನ ಒಂದು ಗ್ಲಾಸ್ ಲೋಡ್ ತರ ಇದನ್ನು ಮಾಡಿದ್ದಿದೆ. ಓಕೆ. ಈಗ ಕೆಲವರು ಬರೀ ಕಿಚನ್ ಅಷ್ಟೇ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ತಾರೆ ಸರ್. ಸೊ ಇಷ್ಟು ಕಿಚನ್ ಇನ್ಸ್ಟಾಲೇಷನ್ ಮಾಡ್ಕೊಳೋದಕ್ಕೆ ಸೊ ಎಷ್ಟು ಅವರ್ ತಗೊಂತೀರಾ ಮಾಡ್ಕೊಡೋದಕ್ಕೆ? ಸರ್, ಈ ಕಿಚನ್ ಫುಲ್ ಒನ್ ಡೇನ ಸಾಕು. ಫುಲ್ ಸೈಟ್ ಕ್ಲೀನು ನೀಟ್ ಕಂಡೀಷನ್ ಇಲ್ಲಿದ್ರೆ ಇಡೀ ಕಿಚನ್ ಎಲ್ಲ ನಾವು 1 ಡೇನಲ್ಲಿ ಮಾಡ್ಬಿಡ್ತೀವಿ. ಒಂದಿನ ಬೇಕಾ ಇಷ್ಟು ಇನ್ಸ್ಟಾಲೇಷನ್ ಮಾಡಕ್ಕೆ? ಒಂದಿನದಲ್ಲಿ ಒಂದಿನ ಸಾಕು, ಸಾಕಾಗತ್ತೆ. ಸೂಪರ್. ಸೊ ಟಿವಿ ಯೂನಿಟ್ ಆಯ್ತು, ಕಿಚನ್ ಆಯ್ತು. ಈಗ ಬನ್ನಿ ನಾನು ರೂಮ್ಸ್ ಕರ್ಕೊಂಡು ಹೋಗ್ತೀನಿ. ರೂಮ್ಸ್ ನಲ್ಲಿ ಯಾವ ತರ ಪ್ಲಾನಿಂಗ್ಸ್ ಇರುತ್ತೆ. ಸೊ ಈಗ ನಾವು ರೂಮ್ಸ್ ಬಂದ್ವಿ, ಇದು ಆಯ್ತು ವಾರ್ಡ್ರೋಬ್. ವಾರ್ಡ್ರೋಬ್ ಜೊತೆ ಡ್ರೆಸ್ಸಿಂಗ್ ಯೂನಿಟ್. ಇಲ್ಲಿ ನೋಡ್ತಾ ಇದ್ದೀರಾ, ಓಕೆ, ನಾವು ಬರೀ ಮಿರರ್ ಇಟ್ಟು ಬ್ಯಾಕ್ ಸೈಡ್ ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದೆ. ಸೊ ನಿಮ್ದು ಕೋಮ್ ಆಗಿರ್ಲಿ, ಏನೇ ಆಗಿರ್ಲಿ, ನೀವು ಇಲ್ಲಿ ಹಿಂದ್ಗಡೆ ಇಡ್ಬೋದು ಅಂತ ಹೇಳಿ. ಓಕೆ, ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಕೋಮು ಏನು ಬೇಕಾದ್ರೂ ಇಟ್ಕೋಬೋದು, ಮೇಕಪ್ ಕಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಲ್ಯೂಮಿನಿಯಮಲ್ಲೇ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ಮತ್ತೆ ನಿಮ್ಗೆ ಏನಾದರೂ ನಿಮಗೆ ಡ್ರೈಯರ್ ಏನಾದರೂ ಇಡುವುದಿದೆ, ಅದಕ್ಕೂ ಸ್ಪೇಸ್ ಇದೆ. ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಸ್ಪೇಸ್ ಬೇಕಂತ ಹೇಳಿದ್ರೆ ಅದು ಡೋರ್ ಕೂಡ ಇದೆ. ಸೊ ಪ್ರತಿಯೊಂದು ಕೂಡ ಸ್ಮೂತ್ ಕ್ಲೋಸಿಂಗ್ ಅಲ್ವಾ? ಸೌಂಡ್ ಆಗೋದೇ ಇಲ್ಲ, ಸಾಫ್ಟ್ ಕ್ಲೋಸ್. ಸೌಂಡ್ ಬರಂಗಿಲ್ಲ ಸರ್. ಕ್ವಾಲಿಟಿ ಮೇಂಟೈನ್ ಆದ್ರೆ ಎದನ್ನಲ್ಲೂ ಸೌಂಡ್ ಬರಲ್ಲ. ಈಗ ನೋಡಿ ವಾರ್ಡ್ರೋಬ್ನಲ್ಲೂ ಬರೀ ಇಲ್ಲಿ ನೋಡಿ, ಇಲ್ಲಿ ಫುಲ್ ಪ್ಲೇನ್ ಕೇಳಿದ್ರು, ಇಲ್ಲಿ ಹ್ಯಾಂಗರ್ಸ್ ಕೊಟ್ಟು. ಈಗ ನಿಮ್ಮ ಮನೆಗೆ ಬಂದಾದ್ಮೇಲೆ ನಿಮ್ಮ ಬಟ್ಟೆ ಎಲ್ಲರೂ ಅದು ಪ್ಲಾನ್ ಮಾಡಲ್ಲ, ನಾವು ಅದನ್ನು ಪ್ಲಾನ್ ಮಾಡಿದ್ದೆ. ಇಲ್ಲಿ ಹ್ಯಾಂಗರ್ ಕೊಟ್ಟು ಅದು ಆಯ್ತಾ. ಇಲ್ಲಿ ನೋಡ್ತಾ ಇದ್ದೀರಾ, ಬಟ್ಟೆ ಇಡಕ್ಕೆ ಶೆಲ್ಫ್ಸು, ಪಾರ್ಟಿಷನ್ ಮಾಡಿರೋ ಪಾರ್ಟಿಷನ್ಸ್. ನಿಮ್ಗೆ ಲಾಕ್ ಬೇಕು, ಲಾಕು ಸಿಗುತ್ತೆ. ಮತ್ತೆ ಆಯ್ತು, ಡ್ರಾಸ್ ಬೇಕಾ ನಿಮ್ಗೆ, ಡ್ರಾಸ್ಗೆ ಡ್ರಾಸು ಬರುತ್ತೆ. ಅದಕ್ಕೂ ಲಾಕ್ ಬೇಕು, ಅದಕ್ಕೂ ಲಾಕ್ ಬರುತ್ತೆ. ಅದು ಆದ್ಮೇಲೆ ನಿಮ್ಗೆ ಹ್ಯಾಂಗರು, ಬಟ್ ಎಲ್ಲ ಕೂಡ ಇನ್ಕ್ಲೂಡಿಂಗ್ A to Z ನಾವು ಮಾಡ್ಕೊಟ್ಬಿಡ್ತೀವಿ ನಿಮ್ಗೆ. ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಅಂತ ಹೇಳಿ ಮಾಡಿಸೋದು ಏನೂ ಇರಲ್ಲ, ಎಲ್ಲ ನಾವೇ ಮಾಡ್ಕೊಟ್ಬಿಡ್ತೀವಿ. ಸೊ ಇಷ್ಟು ಮಾಡಿದಿರಲ್ವಾ, ಇಷ್ಟಕ್ಕೆ ಎಷ್ಟು ಆಗ್ಬೋದು ವೆಚ್ಚ? ಇದು ನಿಮ್ ವಾರ್ಡ್ರೋಬ್ ಏನ್ ನೋಡ್ತಾ, ವಾರ್ಡ್ರೋಬು, ಡ್ರೆಸ್ಸಿಂಗ್ ಯೂನಿಟ್ ವಿತ್ ಲಾಫ್ಟ್ 1 ಲಕ್ಷ ಒಳಗಡೆ ಆಗುತ್ತೆ. 1 ಲಕ್ಷದ ಒಳಗಡೆನೆ ಇದೆಲ್ಲ ಇಷ್ಟು ದೊಡ್ಡ ವಾರ್ಡ್ರೋಬು.
ನಿಮ್ಮ ಡ್ರೆಸ್ಸಿಂಗ್ ಯೂನಿಟ್ ಲಾಫ್ಟ್ ಕೂಡಿ 1 ಲಕ್ಷ. ಸರ್ ಬೇರೆ ವುಡ್ಡಲ್ಲೆಲ್ಲ ನೋಡಿದ್ರೆ 2.5 ಲಕ್ಷ ಹಂಗಾಗುತ್ತೆ ಅಂತ ಹೇಳ್ತಾರೆ. ಸರ್ ಅದೇ ಮತ್ತೆ ವುಡ್ನಲ್ಲಿ ಮಾಡಿಸಿದ್ರೆ ನಿಮ್ಮ ಪ್ರಾಬ್ಲಮು ಕೂಡ ಬರುತ್ತಲ್ಲ, ಅದು ಮತ್ತೆ ವಾಟರ್ ಪ್ರೂಫ್ ಇರಲ್ಲ, ನಿಮಗೆ ಹುಳ ಹತ್ತಿ ಕೆಡೋ ಥರ ಇರುತ್ತೆ, ನಿಮ್ಗೆ ಸರಿಯಾಗಿ ಏನು ಪ್ರಾಬ್ಲಮ್ಸ್ ವುಡ್ನಲ್ಲಿ ಪ್ರಾಬ್ಲಮ್ಸ್ ಆಗಿ ಬರುತ್ತೆ ನಿಮಗೆ ಗೊತ್ತು. ನಮ್ಮಲ್ಲಿ ಏನೂ ಬರಲ್ಲ, ನೀರು ಎಷ್ಟು ಬೇಕಾದ್ರೂ ಬಿಸಾಕಿ. ಜಸ್ಟ್ 1 ಲಕ್ಷದಲ್ಲಿ ಇಷ್ಟು ಇಂಟೀರಿಯರ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಕೂಡ ಮಾಡಿಸ್ಬೋದು. ಸೊ ಇಷ್ಟನ್ನ ನಾನು ಇವತ್ತು ಇನ್ಸ್ಟಾಲೇಷನ್ ಮಾಡ್ಬೇಕು, ಎಷ್ಟು ಅವರ್ ಆಗುತ್ತೆ ಇನ್ಸ್ಟಾಲೇಷನ್ ಮಾಡೋಕ್ಕೆ? ಇದೆಲ್ಲ 4 hours ನಾನು ಮಾಡ್ಬಿಡ್ತೀವಿ ಸರ್. ವಾರ್ಡ್ರೋಬು, ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಲಾಫ್ಟ್ ಕೂಡಿ ಇದೆಲ್ಲ ಕೂಡಿ ಜಸ್ಟ್ 4 hours ಅಲ್ಲಿ ಇಷ್ಟು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ? ಅಷ್ಟೇ. ನಮ್ದೇನಿದೆ ಫಾಸ್ಟ್ ಪ್ರೊಸೆಸ್. ನಿಮಗೆ ಬೇಗ ಅರ್ಜೆಂಟ್ ಮಾಡೋದಿದೆಯಾ, 8 ದಿನದಲ್ಲಿ ನಿಮ್ಗೆ ಓಪನಿಂಗ್ ಇಟ್ಟಿದ್ದೀರಾ, ನಮ್ಮ ಕಡೆ ಬನ್ನಿ, 8 ದಿನದಲ್ಲಿ ನಿಮಗೆ ನೀವು ಯಾವ ಥರ ಅನ್ಕೊಂತಿದ್ದೀರಾ ನಾವು ಡಿಸೈನ್ ಮಾಡಿಕೊಟ್ಟು ನಿಮಗೆ ತೋರಿಸ್ಬಿಟ್ಟು ನಿಮಗೆ ನೀವು ಕಲರ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದ್ರ ಪ್ರಕಾರ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ. ಸಿಂಕ್ನಲ್ಲಿ ಇರುತ್ತೆ, ಸಿಂಕ್ನಲ್ಲಿ ಎಲ್ಲರೂ ಏನು ಅನ್ಸ್ತಾರೆ ವುಡ್ ಹಾಕಿದ್ರೆ ಕೆಟ್ಟು ಬಿಡತ್ತೆ ಅಂತ ಹೇಳಿ. ಇಲ್ಲಿ ನೀವು ಎಷ್ಟೇ ಮಾಯಿಶ್ಚರ್ ಬರಲಿ ಏನೇ ಬರಲಿ ಯಾವುದೂ ಕೆಡಲ್ಲ. ಮತ್ತೆ ವುಡ್ ಟೆಕ್ಸ್ಚರ್ ಬೇಕಾ ನೋಡಿ, ಇದು ವುಡ್ ಟೆಕ್ಸ್ಚರ್ ಇದೆ, ಆದ್ರೆ ನೀವು ತೆಗೆದ್ಬಿಟ್ಟು ನೋಡ್ತಾ ಇದ್ರೆ ಅಲ್ಯೂಮಿನಿಯಂ. ಸೊ ಟಿಕ್ ಕುಡಿಯೋದು ಆ ಥರ ಏನೂ ಆಗಲ್ವಾ? ಏನೂ ಆಗಲ್ಲ, ಬರ್ತಾ ಇರುತ್ತೆ. ಎಷ್ಟು ಬೇಕಾದಷ್ಟು ಬೇಡ ನೋಡಿ. ಸೊ ವಿತ್ ವಾಟರ್ ಪ್ರೂಫ್ 100% ವಾಟರ್ ಪ್ರೂಫ್. ಈಗ ಇಲ್ಲಿ ಮಾಡಿದ್ದೀರಾ, ಮತ್ತೆ ರೂಮ್ 2 ನಲ್ಲಿ ಏನು ಸ್ಪೆಷಲ್ ಮಾಡಿದ್ದೀರಾ ಸರ್ ಇಂಟೀರಿಯರ್? ಸರ್ ಒಂದೇ ಫ್ಯಾಮಿಲಿ ಕಲರ್ ಅಂತ ಹೇಳಿ ಅದೇ ಸೇಮ್ ಕಲರ್ಸ್ ನಾವು ಇಲ್ಲಿ ಕಂಟಿನ್ಯೂ ಮಾಡಿದೀವಿ. ಸೇಮ್ ಥೀಮೇ? ಸೇಮ್ ಥೀಮೇ. ಸೂಪರ್. ಓಕೆ, ಯಾಕಂದ್ರೆ ಒಂದೇ ಫ್ಯಾಮಿಲಿ ಕಲರ್ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಬೀಮ್ ಬರ್ತಾ ಇತ್ತು, ಅದನ್ನು ಕವರ್ ಮಾಡಕ್ ಹೇಳಿದ್ರು ನೋಡಿ, ಅದನ್ನು ಕವರ್ ಮಾಡಿದೀವಿ. ಸೂಪರ್. ಬೀಮ್ ಕಾಣಿಸ್ತಾ ಇಲ್ಲ? ಬೀಮ್ ಕಾಣಿಸ್ತಾ ಇಲ್ಲ. ಸೊ ನೋಡಿ ಇದು ಫುಲ್ ಎನ್ಹಾನ್ಸ್ ಆಗೋಯ್ತು. ಮತ್ತೆ ತೆಗಿದಾದ್ಮೇಲೆ ನಿಮ್ಗೆ ಏನಿದೆ ಅಲ್ಲ, ಇಲ್ಲಿ ಸ್ಪೇಸ್ ಯುಟಿಲೈಸ್ ಆಗುತ್ತೆ, ಬೀಮು ಕವರ್ ಆಗುತ್ತೆ. ಸೊ ನಿಮ್ಗೆ ಯಾವ ತರ ಫ್ಲೆಕ್ಸಿಬಿಲಿಟಿ ಬೇಕಲ್ಲ ಎಲ್ಲ ಮಾಡ್ಬಿಟ್ಕೊಡ್ತೀವಿ. ಸರ್ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಇವರು? ಎಲ್ಲ ಕಿತ್ತಾಕ್ತಾ ಇದ್ದಾರೆ ನೋಡಿ. ಎಲ್ಲ ಈಗ ಮನೆ ಹ್ಯಾಂಡ್ ಓವರ್ ಕೊಡುವಾಗ ಸ್ಕ್ರಾಚಸ್ ಆಗ್ಬೇಡದು ಅಂತ ಹೇಳಿ ನಾವು ಇದು ಏನ್ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಪ್ರೊಟೆಕ್ಷನ್ ಕವರ್ ಅಂತ ಕೊಡ್ತೀವಿ. ಓಕೆ. ಸೊ ಆನ್ ದಿ ಟೈಮ್ ಆಫ್ ಕೆಲಸ ನಡೆಯುವಾಗ ಯಾವುದು ಸ್ಕ್ರಾಚ್ ಆಗ್ಬಾರ್ದು ಅಂತ ಹೇಳಿ ಈಗ ನೋಡಿ ಎಲ್ಲ ಈಗ ಕ್ಲೀನ್ ಆಗಿದೆ. ಈಗ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ, ಈಗ ಎಲ್ಲ ತೆಗೆದ್ಬಿಟ್ಟು ಕೊಡ್ತಾ ಇದೀವಿ. ಈಗ ನೀಟ್ ಅಂಡ್ ಕ್ಲೀನ್ ಯಾವ ತರ ಇದೆ ಅಲ್ಲ, ಒಂದು ಸ್ಕ್ರಾಚ್ ಇಲ್ಲಾರ್ದೆ ಅವ್ರಿಗೆ ಸಿಗುತ್ತೆ. ಸೂಪರ್. ಅಂದ್ರೆ ಈಗ ನೋಡಿ, ಸರಿ ನೋಡಿ, ರ್ಯಾಪರ್ ಹಾಕ್ಬಿಟ್ಟು ಟೇಪ್ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಇನ್ಸ್ಟಾಲೇಷನ್ ಆದ್ಮೇಲೆ ಇಲ್ಲಿ ಮೇಲೆ ಏನಿದೆಯೋ ಆ ರ್ಯಾಪರ್ನೆಲ್ಲ ರಿಮೂವ್ ಮಾಡ್ತಾರೆ. ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಪ್ರತಿಯೊಂದು ರಿಮೂವ್ ಆದ್ಮೇಲೆ ಆಸ್ ಪರ್ ಅವ್ರು ಏನು ಕಲರು ಅದನ್ನ ಏನು ಕೊಟ್ಟಿದ್ರು ನಿಮ್ಗೆ ಕ್ಯಾಟ್ಲಾಗು ಅದ್ರ ಪ್ರಕಾರ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಈಗ ಸೇಮ್ ನೀಟ್ ಅಂಡ್ ಕ್ಲೀನು ಹ್ಯಾಂಡ್ ಓವರ್ ಸಿಗುತ್ತೆ. ಇದು ರ್ಯಾಪರ್ ಕಿತ್ತಿರೋದು, ಇದಿನ್ನು ಕೀಳ್ಬೇಕಾಗಿರೋದು. ಹೌದು ಅಲ್ವಾ? ಹೌದು ಸರ್. ಇದು ಟಿವಿ ಯೂನಿಟ್ ಇಲ್ಲಿ ಮಾಡಿರೋದು. ಹೌದು. ನೀವು ನೋಡಿದ್ರೆ ಅಲ್ಲಿ ಬೇರೆ ಕಲರ್ ಇತ್ತು. ಸೊ ಕ್ಲೈಂಟ್ಸ್ಗೆ ಎಲ್ಲ ಮನೆ ಒಂದೇ ಕಲರ್ ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾವು ಮತ್ತೆ ಇದು ಮತ್ತೆ ಬೇರೆ ಕಲರ್ ನಲ್ಲಿ ನಾವು ಡಿಸೈನ್ ಮಾಡಿಬಿಟ್ಟು ತೋರಿಸಿದ್ವಿ ಅವ್ರಿಗೆ. ವೈಟ್ ಥೀಮ್ ಅಲ್ಲಿ. ಹೌದು, ವೈಟು ವಿತ್ ರಾಫ್ಟರ್ಸ್ ಥೀಮ್ ನಲ್ಲಿ. ನೋಡಿ ಇಲ್ಲ ಬ್ಯಾಕ್ ಸೈಡ್ ನೋಡಿದ್ರೆ ಒಂದು ವುಡನ್ ಫಿನಿಶ್ ಇರ್ತಕ್ಕಂಥ ಒಂದು ಬೀಡಿಂಗ್ ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೈಟ್ ಥೀಮ್ನ ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ಆರಾಮ್ಸೆ ಒಂದು ದೊಡ್ಡ ಟಿವಿನೇ ಹಾಕ್ಕೋಬಹುದು. ಮತ್ತು ಇಲ್ಲೂ ಕೂಡ ಅಷ್ಟೇ ಕ್ಯಾಬಿನ್ಸ್, ನೀವೇನು ರಿಮೋಟ್ ಇಟ್ಕೊಳೋದು ಅಥವಾ ಈಗ ಟಿವಿ ಡೆಕೋರೇಷನ್ ಐಟಮ್ ಇಟ್ಕೊಬೇಕಾಗಿರ್ತಕ್ಕಂಥದ್ದು ಸ್ಟೋರೇಜ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ. ಇಲ್ಲೆಲ್ಲ ಸೊ ಪ್ರತಿಯೊಂದು ಕೂಡ ಅಲ್ಯೂಮಿನಿಯಂ ಅಲ್ಲೇ ಮಾಡಿಸಿರೋದು. ಹೌದು. ಸೊ ಇದೆಲ್ಲ ಇನ್ಸ್ಟಾಲೇಷನ್ ಮಾಡೋಕೆ ಒಂದು 2 hours ಸಾಕು ನಿಮ್ಗೆ? ಇದಕ್ಕೂ ಸಾಕು ಸರ್, 2 hour ನಲ್ಲಿ ಮುಗಿಸ್ಬಿಡ್ತೀವಿ. 2 ಅವರಲ್ಲಿ ಇಷ್ಟು ಮಾಡ್ಕೊಡ್ತೀರಾ? ಹಾಂ ಸರ್, 2 hours ಜಾಸ್ತಿ ಆಗುತ್ತೆ, ಅದನ್ನ ಮುಂಚೆನೇ ಮಾಡ್ಬಿಟ್ಕೊಡ್ತೀವಿ ಅಲ್ವಾ? ಹೌದು ಸರ್. ಸರ್ ಇಷ್ಟು ದೊಡ್ಡ ಟಿವಿ ಯೂನಿಟ್ ಮಾಡಿದ್ದೀರಾ, ಸೊ ಇದಕ್ಕೊಂದು ಎಷ್ಟಾಗ್ಬೋದು ಸರ್ ಇದಕ್ಕೆ ನಿಮ್ಮ ಕಡೆ? ನಿಮ್ಗೆ ಎಷ್ಟು ಅನಿಸ್ತಾ ಇದೆ ಸರ್? ಇಷ್ಟಕ್ಕೊಂದು 1.5-2 ಲಕ್ಷ ಸರ್. ಹಾಫ್ ಮಾಡಿ, ಹಾಫ್ಗಿಂತ ಕಮ್ಮಿ ಮಾಡಿ, 80,000ನಲ್ಲಿ ಫುಲ್ ಟಿವಿ ಯೂನಿಟ್ ಮಾಡಿಬಿಟ್ಟು. 80,000ಕ್ಕೆ? ಹಾಂ, ಇಷ್ಟು ಫುಲ್ ನೋಡಿ. ಸೀಲಿಂಗ್ ಏನೋ ಇಲ್ಲಿ ಒಳಗಡೆನೂ ಇದೆ, ಅಷ್ಟೆಲ್ಲ ಮಾಡ್ಬಿಟ್ಟು ಕೊಡ್ತೇನೆ ನಿಮಗೆ. ಸೊ ನೋಡಿ ಇಲ್ಲಿ ಕೂಡ ಸೀಲಿಂಗ್ ಹಾಕೊಟ್ಟಿದ್ದಾರೆ ಮೇಲ್ಗಡೆ. ಮತ್ತೆ ಅಲ್ಲಿ ಲೈಟ್ಸ್ಗೋಸ್ಕರ ಸ್ಪಾಟ್ಲೈಟ್ಸ್ಗೆ ಸ್ಪೇಸು ಮಾಡ್ಕೊಟ್ಟಿದ್ದೀವಿ. ಇದೆಲ್ಲ ಏನು ವೈರ್ ಹಿಂಗೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಏನಿರತ್ತೆ ಅಂತ ಹೇಳಿದ್ರೆ ಇಂಟೀರಿಯರ್ ಅಂದ್ರೆ ಬರೀ ಮಾಡೋ ಥರ ಇರಲ್ಲ. ಸೊ ಪ್ರಾಪರ್ ಪ್ಲಾನಿಂಗ್ ಅಂತ ಹೇಳಿರುತ್ತೆ. ಈಗ ಟಿವಿ ಇಲ್ಲಿ ಹಾಕಿದಾದ್ಮೇಲೆ ಸ್ವಿಚ್ಚಿಗೆ ಇಲ್ಲಿ ಪ್ಲಾನ್ ಮಾಡಿದೀವಿ. ಈಗ ಹಿಂದ್ಗಡೆ ಇದು ಪ್ರೊಜೆಕ್ಷನ್ ಮಾಡಿದೀವಿ ಅಂತ ಹೇಳಿದಾದ್ಮೇಲೆ ಇದು ಲೈಟ್ ಹಾಕಕ್ಕೆ ಲೈಟು. ಸೊ ಇದು ಎಲ್ಲ ನಾವು ಪ್ಲಾನಿಂಗ್ ಮಾಡಿಬಿಟ್ಟು ಯಾವ ಥರ ಆಗಬೇಕು A to Z ಪ್ಲಾನಿಂಗ್ ಮಾಡಿಬಿಟ್ಟು ನಿಮ್ಗೆ ಹೇಳ್ಕೊಡ್ತೀವಿ ಯಾವ ಥರ ಓಕೆ ಏನೇನು ಯೂಸ್ ಆಗುತ್ತೆ ಅಂತ ಹೇಳಿ. ನಾನು ಬರೀ ಇಲ್ಲಿ ಮಾಡಿಟ್ಟೆ ನಿಮ್ಗೆ ಸ್ವಿಚ್ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಟಿವಿಗೆ ಸ್ವಿಚ್ ಎಲ್ಲ ಹಾಕ್ತೀರಾ, ಇಲ್ಲಿ ಮೇಲ್ಗಡೆಯಿಂದ ಬಿಡಕ್ಕೆ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳಿ ಇಲ್ಲೆಲ್ಲ ಪ್ರಾಪರ್ ಕನ್ಸೀಲ್ ಆಗೋ ಥರ ಮಾಡಿಬಿಟ್ಟು. ಇದು ಕೂಡ ವಾಟರ್ ಪ್ರೂಫೇ? 100 ಎಲ್ಲ ವಾಟರ್ ಪ್ರೂಫ್. ನಾವು ಯಾವುದೇ ಒಂದು ಕೆಲಸ ನಿಮ್ಗೆ ಮಾಡಿಬಿಟ್ಟು ಕೊಡ್ತೀವಲ್ಲ ಎಲ್ಲ ವಾಟರ್ ಪ್ರೂಫ್. ಫಾರ್ ಎಕ್ಸಾಂಪಲ್ ಈಗ ನೋಡಿ ಇದನ್ನು ಈಗ ನೋಡಿ ಇಷ್ಟು ಕ್ಲೈಂಟ್ಸ್ಗೆ ಒಂದು ಚಿಕ್ಕ ರಿಕ್ವೈರ್ಮೆಂಟ್ ಇತ್ತು, ಒಂದು ಚಿಕ್ಕದಾಗಿರೋದು ಪೂಜಾ ಯೂನಿಟ್ ಬೇಕಂತ ಹೇಳಿ ಇದು CNC ಕಟಿಂಗ್ ಇದೆ, ಒಳಗಡೆನೂ ಮಾಡಿದೀವಿ. ಸೊ ಇದು ಈಗ ಏನಾಗತ್ತೆ ಹೇಳಿ ಅಲ್ಲಿ ಹೋಗ್ಬಿಟ್ಟು ಆ ಸ್ಪೇಸ್ ನಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ಈ ತರ ಚಿಕ್ಕ ನಿಮ್ ಪೂಜಾ ಯೂನಿಟ್ ಬೇಕು, ನಿಮ್ಗೆ ದೊಡ್ಡದು ಫುಲ್ ಸ್ಟ್ಯಾಂಡಿಂಗ್ ಬೇಕು, ಎಲ್ಲ ಆಪ್ಷನ್ಸ್ ನಮ್ಮ ಕಡೆ ಸಿಗುತ್ತೆ. ಓ
ಸೊ ಪೂಜಾ ರೂಮ್ ಕೂಡ ನಿಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ಲೇ ಮಾಡ್ಕೊಡ್ತೀರಾ? ಸರ್ ನಮ್ಮ ಕಡೆ ಏನೇನ್ ಸಿಗುತ್ತೆ ಅಂದ್ರೆ ನೋಡಿ, ಟಿವಿ ಯೂನಿಟ್ ಆಯ್ತು, ನಿಮ್ ಪೂಜಾ ಯೂನಿಟ್ ಆಯ್ತು, ಅಲ್ಲಿ ನೋಡಿ ಒಂದು ಶೋಕೇಶ್ ಯೂನಿಟ್ ಇದೆ. ಅದು ಆದ್ಮೇಲೆ ಇಲ್ಲಿ ನೋಡಿ ಒಂದ್ ಚೆನ್ನಾಗಿರೋ ಪಾರ್ಟಿಷನ್ ಮಾಡಿದೀವಿ. ಇದು ಕೂಡ ಅಲ್ಯೂಮಿನಿಯಂ ಇದನ್ನ ನೋಡಿ ಸರ್, ಸೌಂಡ್ ಬರ್ತಾ ಇದೆಲ್ಲ. ಸೊ ನಿಮ್ಗೆ ಪಾರ್ಟಿಷನ್ ಬೇಕು, ಹಿಂಗಿಲ್ಲ ಓಪನ್ ಸ್ಟೋರೇಜ್ ಬೇಕು ನೋಡಿ, ಇಲ್ಲೂ ನೋಡಿ ಎಲ್ಲಾ ಕಡೆ ಲೈಟ್ ಪ್ಲಾನ್ ಮಾಡ್ಬಿಟ್ಟು ವೈರಿಂಗ್ ಕೊಟ್ಟಿದೀವಿ. ಸೊ ಅದು ಆದ್ಮೇಲೆ ನಿಮ್ಗೆ ಅಲ್ಲಿ ಸಿಂಕ್ ಕೆಳಗಡೆ ಹಂಗೆ ಯೂನಿಟ್ ಬೇಕು, ಅದನ್ನೂ ಸಿಗುತ್ತೆ. ಸೂಪರ್. ಸೊ ನೋಡಿ, ಅಂದ್ರೆ ರ್ಯಾಪರ್ ಎಲ್ಲ ಈಗ ಕಿತ್ತಿದ್ದೀರಲ್ವಾ? ಈಗ ಕಿತ್ತಾ ಇದೆಯಲ್ಲ ಸರ್, ಅದೇ ಕಿತ್ತಾ ಇದೆ ನೋಡಿ. ಅವಾಗಲೇ ಕೀಳ್ತಾ ಇದ್ರು, ಕಿತ್ಬಿಟ್ಟಿದ್ದಾರೆ ನೋಡಿ. ಈ ಕಡೆ ರೈಟ್ ಸೈಡ್ ಎಲ್ಲ ನೀಟ್ ಆಗುತ್ತೆ. ಈಗ ನೋಡಿ ಹಿಂಗಿದ್ಯಾ, ನೀಟಾಗಿ ನೋಡಿ. ಅಷ್ಟು ಸುಲಭವಾಗೂ ಕೀಳಕ್ಕಾಗಲ್ಲ, ಹೆಂಗ್ ಬೇಕು ಹಂಗೆ. ಯಾಕಂದ್ರೆ ಅದೇ ಪ್ರೊಟೆಕ್ಷನ್ ಎಲ್ಲ, ಒಂದು ಸ್ಕ್ರಾಚಸ್ ಬರಬಾರ್ದು ಅಂತ ಹೇಳಿ. ಸೊ ನಿಮ್ ಕಿಚನ್ ಬೇಸು, ಮಿಡಲ್ಲು, ಫುಲ್ ಲಾಫ್ಟು. ಸೊ ಇದು ಆಯ್ತು. ನೀವು ಆ ಮನೆಯಲ್ಲಿ ಕಲರ್ ಬೇರೆ ನೋಡಿದ್ರಿ, ಇಲ್ಲಿ ನೋಡಿ ಕಲರ್ ಕಾಂಬಿನೇಷನ್ಸ್ ಇದೆ. ಕಾಂಬಿನೇಷನ್ ಅಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಇದೆ. ಓಕೆ ಓಕೆ. ಸಿಲ್ವರು ವಿತ್ ಪರ್ಪಲ್, ಸಿಲ್ವರ್ ವಿತ್ ಪರ್ಪಲ್. ನಿಮಿಷ ಲೈಟ್ ಹಾಕ್ತೀನಿ ನೋಡಿ. ಸೂಪರ್. ಸಿಲ್ವರ್ ವಿತ್ ಪರ್ಪಲ್ ಡ್ಯುಯಲ್ ಕಲರಲ್ಲಿ ಇದೆ. ಡ್ಯುಯಲ್ ಕಲರ್ ಕಾಂಬಿನೇಷನ್ ಹಂಗೆ ಮಾಡಿದ್ದೀವಿ. ಇನ್ನೊಂದು ನೋಡಿ, ಸೂಪರ್. ಸೊ ಸೇಮ್ ಕಾಸ್ಟ್ ಇದಕ್ಕೂ ಕೂಡ? ಸೇಮ್ ಕಾಸ್ಟ್. ಕಲರ್ ಯಾವ ಥರನೇ ಇರಲಿ, ಅದಕ್ಕೆ ಸಂಬಂಧ ಇಲ್ಲ. ಎಷ್ಟು ಬೇಕಷ್ಟು ನಾನು ಕೊಡ್ತೀನಿ. ನಮ್ಮ ಶೋರೂಮಿಗೆ ಬನ್ನಿ, ಕಲರ್ ಆಪ್ಷನ್ಸ್ ಎಷ್ಟು ಥರ ಇದೆ ನಮ್ಮ ಕಡೆ ಒಮ್ಮೆ ಬಂದ್ಬಿಟ್ಟು ನೋಡಿ. ಸೆಕೆಂಡ್, ಯಾವ ಥರ ನಿಮ್ಮ ಮನೆ ಬರುತ್ತೆ, ಮೊದಲೇ 3D ಡಿಸೈನು, ಕೊಟೇಶನ್ಸ್ ಎಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕಂದರೆ ಹೇಳೋದೊಂದು ಮಾಡೋದೊಂದು ನಾವು ಮಾಡಲ್ಲ. ನಿಮಗೆ ಮೊದಲು 5 ಲಕ್ಷ ಅಂತ ಹೇಳಿ 10 ಲಕ್ಷ ಮಾಡಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ಎಷ್ಟೇ ಎಕ್ಸಾಕ್ಟಾಗಿ ನೀವು ಕ್ಲಿಯರ್ ಆಗಿದ್ದರೆ ನಾವು ನಮ್ಮ ಕೊಟೇಶನ್ ಪ್ರಕಾರ ಕ್ಲಿಯರ್ ಇರ್ತೀವಿ. ಮೊದಲು ಎಷ್ಟು ಕೊಟೇಶನ್ ಇರುತ್ತೆ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ, ಎಂಡಿಂಗ್ನಲ್ಲೂ ಅಷ್ಟೇ ಕೊಟೇಶನ್ ಇರುತ್ತೆ, ನೀವೇನು ಚೇಂಜಸ್ ಮಾಡ್ಲಿಕ್ಕಂದ್ರೆ. ಎಸ್. ಸೊ ನೋಡಿ, ನೀವು ಇದೇ ಥರ ಕಲರ್ ಬೇಕು, ಇನ್ನು ಬೇರೆ ಬೇರೆ ಥರ ಕಲರ್ ಬೇಕು ಅಂದರೆ ಇದನ್ನು ಕೂಡ ಮಾಡಿಸ್ಬೋದು. ಜಸ್ಟ್ 89,90,000 1 ಲಕ್ಷದ ಒಳಗಡೆನೆ ಈ ಥರ ಎಲ್ಲ ನಿಮಗೆ ಮಾಡಿಕೊಡ್ತಾರೆ ವಾರ್ಡ್ರೋಬ್. ಅದು ಕೂಡ ಫ್ಯೂ ಅವರ್ಸಲ್ಲೇ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತಾರೆ. ನೋಡಿ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಹಾಕಿದ್ದಾರೆ. ಅಲ್ಲೇನು ಕೆಳಗಡೆ ನೋಡಿದ್ವೋ ಅಲ್ಲಿ ವಿತ್ ಅಟ್ಯಾಚ್ಡ್ ವಾರ್ಡ್ರೋಬ್ ಜೊತೆ ಹಾಕಿದ್ದಾರೆ. ಇದು ಸಪ್ರೇಟ್ ಆಗಿ ಕೆಲವರು ಈ ಥರ ಲೈಕ್ ಮಾಡ್ತಾರೆ, ಈ ಥರ ಕೂಡ ಹಾಕ್ಸ್ಕೋಬೋದು. ಅಲ್ಲಿ ನಿಮಗೆ ಪರ್ಪಲ್ ಸಿಲ್ವರ್ ಕಾಂಬಿನೇಷನ್ ಇತ್ತು, ಇಲ್ಲಿ ಗೋಲ್ಡ್ ಕಾಂಬಿನೇಷನ್. ಒಂದೇ ಕಲರು, ವಾಲ್ ಟು ವಾಲ್ ವಾರ್ಡ್ರೋಬ್, ಫುಲ್ ವಾರ್ಡ್ರೋಬ್. 12 ಅಡಿ ಇದೆ ಅಲ್ಲ ಇದು. ಸೊ ಫುಲ್ ಅದು ಪ್ರತಿಯೊಂದು ಇಲ್ಲಿ ನೋಡಿ, ಡ್ರೆಸ್ಸಿಂಗ್ ಯೂನಿಟ್ ಒಳಗಡೆನೂ ಕೊಟ್ಬಿಟ್ಟಿದೆ. ನೈಸ್. ಇದನ್ನು ಅಷ್ಟೇ ಹಿಂಗೆ ತಕ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ಸ್ಪೇಸ್ನ ಹೆಂಗೆಲ್ಲ ಸೇವ್ ಮಾಡ್ಬೋದು ಅಷ್ಟು ಸ್ಪೇಸ್ನ ಸೇವ್ ಮಾಡಿ ಅದರಲ್ಲೇ ಅಡ್ಜಸ್ಟ್ ಮಾಡಿದ್ದಾರೆ. ಸೊ ನೋಡಿ, ಇದೊಂದು ಸಪ್ರೇಟ್ ಇಟ್ಟರೆ ಇದಕ್ಕೊಂದು ಸ್ಪೇಸ್ ವೇಸ್ಟು. ಸೊ ಇದ್ರೊಳಗಡೆನೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಥರ ಇಟ್ಬಿಟ್ಟು ಸೊ ಇಲ್ಲಿ ಕ್ಲೋಸ್ ಮಾಡೋದು. ಯಾಕಂದರೆ ಎದ್ದಾದ್ಮೇಲೆ ಅವ್ರಿಗೆ ಮಿರರ್ ಬೇಡ ಅಂತ ಹೇಳಿದ್ರು ಈ ರೂಮ್ನಲ್ಲಿ, ಅದ್ರ ಡ್ರೆಸ್ಸಿಂಗ್ ಟೇಬಲ್ ಬೇಕಾಗಿತ್ತು. ಹಾಗಾಗಿ ನಾವು ಇಂಟರ್ನಲ್ಲೇ ಪ್ಲಾನ್ ಮಾಡಿಬಿಟ್ಟು ಒಳಗಡೆ ಫಿಟ್ ಮಾಡಿಬಿಟ್ವಿ. ಸೊ ಪ್ರತಿಯೊಂದು ಸ್ಪೇಸ್ ಯುಟಿಲೈಸ್ ಆಗಿ ಮಾಡಿಬಿಡ್ತೀವಿ ನಾವು. ನೋಡಿ ನೋಡಿ, ಒಂದು ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ. ಸೊ ಇನ್ಸ್ಟಾಲೇಷನ್ ಆದ್ಮೇಲೆ ಆ ರ್ಯಾಪರ್ನ ರಿಮೂವ್ ಮಾಡೋದ್ರಿಂದ ಯಾವ ಸ್ಕ್ರಾಚಸ್ಸು ಉಳಿಯಲ್ಲ ಇದರಲ್ಲಿ. ಇದು ಟಾಪ್ ಫ್ಲೋರ್ಸ್. ಸೊ ನೀವೇನು ಟಿವಿ ಯೂನಿಟ್ ಅಲ್ಲಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಸರ್ ನಿಮ್ಮ ಹತ್ರ? ಟಿವಿ ಯೂನಿಟ್ ಅಷ್ಟೇ ಅಲ್ಲ ಸರ್, ನಿಮ್ಗೆ ಎಷ್ಟು ಡಿಸೈನ್ಸ್ ಬೇಕು, ಟಿವಿ ಯೂನಿಟ್ ಆಗಿರ್ಲಿ, ನಿಮ್ ಕಿಚನ್ ಆಗಿರ್ಲಿ. ಇದು ನೀವು ಇನ್ನೊಂದು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ, ಇದೇನು ಬ್ರೇಕ್ಫಾಸ್ಟ್ ಕೌಂಟರ್ ಅಲ್ಲಿ ಡಾರ್ಕ್ ಕಲರ್ ಇತ್ತು, ಹೌದು ಲೈಟ್ ಕಲರ್ ಇದೆ. ಮತ್ತೆ ಇಲ್ಲಿ ನೋಡಿ, ಮತ್ತೆ ಗ್ರೇ ಕಲರ್ ಇದೆ, ಅಲ್ಲಿ ವೈಟ್ ಕಲರ್ ಇತ್ತು. ಸೊ ಮತ್ತೆ ನಾವು ಕಲರ್ಸ್ ಆಗಿರ್ಲಿ, ಡಿಸೈನ್ ಆಗಿರ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟೆ ನಿಮ್ಗೆಲ್ಲ ನಿಮ್ಗೆ ಅದೇನಂತ ಫುಲ್ ಸ್ಯಾಟಿಸ್ಫೈ ಆಗಂಗೆ ಕೆಲಸ ಮಾಡಿಬಿಟ್ಟು ಕೊಡ್ತೀವಿ. ನೋಡಿ, ಇಲ್ಲಿದೆ ರ್ಯಾಪರು, ಗ್ರೇ, ಇದೊಂದು ಸ್ವಲ್ಪ ಗ್ರೇ ಕಲರ್ನಲ್ಲಿ ಇದೆಲ್ಲ. ಮೊದಲು ಈ ಥರ ಮೊದಲು ನೀವು ಬೇಜ್ ಕಲರ್ ನೋಡಿ, ಏನು ಕಾರಿಗೆ PPF ಮಾಡ್ತೀವಿ ನೋಡಿ, ಕ್ವಾಲಿಟಿ 110 ಮೈಕ್ರಾನು 250 ಆ ಥರ. ಸೊ ಆ ಥರ ಇದೆ ನೋಡಿ, ಇಷ್ಟು ಕ್ವಾಲಿಟಿ ಇರೋ ಒಂದು ರ್ಯಾಪರ್ ಅದಕ್ಕೆ ಹಾಕ್ಕೊಂಬರ್. ರ್ಯಾಪರ್ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ತಿಳ್ಕೊಳ್ಳಿ ಎಷ್ಟು ಕ್ವಾಲಿಟಿ ಇರುತ್ತೆ. ನೋಡಿ, ಈ ಥರ ಕಿಚನ್ ಗ್ರೇ ಹಾಕ್ಸಿದ್ದಾರೆ. ನಿಮಗೂ ಇದೇ ಥರ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಹಾರಾಜ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆ. ಈಗ ನೀವು ಅನ್ಕೊಳ್ಳಿ, ಈಗ ನಾವು ಬರೀ ಒಂದು 8 ಮನೆಯಲ್ಲೇ ಇಷ್ಟೆಲ್ಲ ಡಿಸೈನ್ ನಾವು ಮಾಡಿಕೊಟ್ಟಿದ್ವಿ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆ ಬಂದರೆ ನಾವು ಎಷ್ಟೆಲ್ಲ ಡಿಸೈನ್ಸ್ ನಿಮಗೆ ಕೊಡ್ಬೋದತ್ತೆ. ಅಂಟಿಲ್ ನೀವು ಸ್ಯಾಟಿಸ್ಫೈ ಆಗೋವರೆಗೂ ಡಿಸೈನ್ಸು ಎಲ್ಲ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ಅದು ಹೇಳ್ತಾರೆ ಡ್ರೀಮ್ ಹೋಮ್ ಥರ ಮಾಡಿಬಿಟ್ಟು ಕೊಡ್ತೀವಿ. ಏನು ಸರ್ ಇದು ಮಿರರ್?
ಸರ್ ಇದು ನಾನು ಅದೇ ಹೇಳ್ದಲ್ಲ ನಮ್ಮ ಎಲ್ಲ ಫ್ಯಾಕ್ಟ್ರಿನಲ್ಲಿ ಈಗ ಇದು ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಿರರ್ ಆದ್ಮೇಲೆ ಇಲ್ಲೂ ಸ್ಟೋರೇಜ್ ಯೂನಿಟ್ ಇದೆ ಇಲ್ಲಿ ನೋಡಿ ಸ್ಟೋರೇಜ್ ಯೂನಿಟ್ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಅಲ್ವಾ ಇದು? ಸೊ ಡ್ರೆಸ್ಸಿಂಗ್ ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಜಸ್ಟ್ ಇನ್ಸ್ಟಾಲೇಷನ್ ಅಷ್ಟೇ ಮಾಡೋದು. ಅಷ್ಟೇ ಸರ್. ಸೊ ಹಾಗಾಗಿನೇ ನೀವು 1 hour 2 hourಗೆಲ್ಲ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ಹೇಳ್ತೀರಾ ಧೈರ್ಯವಾಗಿ. ನಮ್ಗೆ ಕಾಟನೇ ಕೊಡಲ್ಲ ನಾವು ಬಂದ್ಬಿಟ್ಟು ಸೈಟ್ ನಲ್ಲಿ ಇದು ಮಾಡುದು. ನಮ್ಮ ಮತ್ತೆ ಫ್ಲೆಕ್ಸಿಬಿಲಿಟಿ ಎರಡು ತರ ಇದೆ. ನಿಮ್ ಸೈಟ್ ನಲ್ಲಿ ಕೆಲಸ ಮಾಡ್ಬೇಕು ಅದನ್ನು ಮಾಡ್ಬಿಟ್ಟು ಕೊಡ್ತೀವಿ, ಇಲ್ಲ ಫ್ಯಾಕ್ಟ್ರಿಯಿಂದ ಕೆಲಸ ಮಾಡ್ಬಿಟ್ಟು ಕೊಡತ್ ಹೇಳಿದ್ರೆ ಅದನ್ನು ಮಾಡ್ಬಿಟ್ಟು ಸೊ ಕೊಡ್ತೀವಿ. ಇಲ್ಲಿ ಮೆಜರ್ಮೆಂಟ್ ತಗೊಂಡೋಗಿರ್ತೀರಾ ಎಷ್ಟು ಬೇಕು ಅಂತ, ಅದ್ರ ಪ್ರಕಾರ ರೆಡಿ ಮಾಡ್ಕೊಂಡ್ ಬರ್ತೀರಾ. ಮೊದಲು ಯಾವ ತರ ಅಂತ ಹೇಳಿದ್ರೆ ಡಿಸೈನ್ಸ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀವಿ. ನೀವು ಅಗ್ರಿ ಮಾಡಿದಾದ್ಮೇಲೆ ನಮ್ಮ ಸೈಡಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ಬಂದ್ಬಿಟ್ಟು ಎಲ್ಲ ಮೆಜರ್ಮೆಂಟ್ಸ್ ತಗೊಂಡು ಫ್ಯಾಕ್ಟ್ರಿನಲ್ಲಿ ಮಾಡಿ ಇಲ್ಲಿ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಬಿಡ್ತೀವಿ. ಆ ಸಿಂಪಲ್ ಅಷ್ಟೇ.